ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಮಂಡ್ಯ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕಾ ಆಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಇವತ್ತೇ ಘೋಷಣೆ ಆಗತ್ತೆ ಎಚ್ಡಿಕೆ ಸ್ಪರ್ಧೆ ಕುರಿತಂತೆ ಅಂತಲೂ ಹೇಳಲಾಗ್ತಾ ಇದೆ. ಇವತ್ತು ಮಂಡ್ಯದಿಂದ ಸ್ಪರ್ಧೆ ಖಚಿತಪಡಿಸಲಿದ್ದಾರೆ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಆದರೆ ಸ್ಪರ್ಧೆಗೆ ನಿಖಿಲ್ ನಿರಾಕರಿಸಿದ ಹಿನ್ನೆಲೆ ಎಚ್ಡಿಕೆ ಸ್ಪರ್ಧೆಗೆ ನಿರ್ಧಾರ ಮಾಡಿದ್ದಾರೆ. ಅದರ ಬಗ್ಗೆ ಅಧಿಕೃತವಾದ ಘೋಷಣೆ ಇವತ್ತೇ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯ ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರ ಮನವೊಲಿಸಿದ್ದಾರೆ ಎಚ್ಡಿಕೆ. ಮಂಡ್ಯದಲ್ಲಿ ಕಾರ್ಯಕರ್ತರು ಕುಮಾರಸ್ವಾಮಿ ಅವರೇ ಕಣದಲ್ಲಿ ಇರಬೇಕು ಅನ್ನೋ ಒತ್ತಡವನ್ನ ಹಾಕಿದ್ರೆ, ಮತ್ತೊಂದು ಕಡೆ ರಾಮನಗರ ಚನ್ನಪಟ್ಟಣದ ಕಾರ್ಯಕರ್ತರು ಮಾತ್ರ ಅದಕ್ಕೊಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಮಂಡ್ಯದಿಂದ ಕಣಕ್ಕಿಳಿಯುವ ಅನಿವಾರ್ಯತೆ ಏನು ಅನ್ನೋದರ ಬಗ್ಗೆ ರಾಮನಗರ ಮತ್ತು ಚನ್ನಪಟ್ಟಣ ಕಾರ್ಯಕರ್ತರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಈಗ ಮನವರಿಕೆ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಏನ್ ಕತೆ ಹಾಗಿದ್ರೆ? ಮತ್ತೆ ಅಲ್ಲಿ ಜೆಡಿಎಸ್ ಗೆಲ್ಲಿಸುವ ಭರವಸೆ ಕೊಟ್ಟಿದ್ದಾರೆ. ಅಳೆದು ತೂಗಿ ಮಂಡ್ಯ ಸ್ಪರ್ಧೆಗೆ ಎಚ್ಡಿಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಜೊತೆಗೆ ಅವರು ಕಾರಣ ಕೂಡ ಕೊಡ್ತಾ ಇರೋದು, ನಾನು ಸ್ಪರ್ಧೆ ಮಾಡಿದ್ರೆ ಸುಮಲತಾ ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಸುಮಲತಾರೊಂದಿಗೂ ಕೂಡ ಚರ್ಚಿಸಿ ಸಹಕಾರ ಕೇಳ್ತೇನೆ ಅಂತ ಎಚ್ಡಿಕೆ ಹೇಳ್ತಾ ಇರುವಂತದ್ದು ಮಂಡ್ಯ ಕ್ಷೇತ್ರದಿಂದ. ಹೀಗಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಏನ್ ಹೇಳಿದ್ದಾರೆ ಎಚ್ಡಿಕೆ ಎನ್ನುವಂತಹ ಆ ಕೋಟ್ ನೋಡ್ತಾ ಇದ್ದೀವಿ ನಾವು. ಅಭಿಪ್ರಾಯ ನಿಮಗ್ ಬಿಡ್ತೀನಿ, ನಿಮ್ಮ ಒಪ್ಪಿಗೆ ನನಗೆ ತುಂಬಾ ಮುಖ್ಯ ಅಂತ ಅಲ್ಲಿರುವಂತಹ ಜನರಿಗೆ, ತಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದಾರೆ. ಒಪ್ಪಿಗೆ ಕೊಟ್ರೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಅವರ ಮನವೊಲಿಕೆಯನ್ನು, ಅವರ ವಿಶ್ವಾಸವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು ಎಚ್ಡಿಕೆ. 2019ರಲ್ಲಿ ಮೋಸ ಮಾಡಿ ನನ್ನ ಪುತ್ರನನ್ನ ಸೋಲಿಸಿದ್ರು. ಮಂತ್ರಿಯೊಬ್ರು ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಬಾರಿ ಗೆಲ್ಲಬೇಕಿದೆ, ಸುಮಲತಾ ಕೂಡ ನಾನ್ ಕಣದಲ್ಲಿದ್ರೆ ಬೆಂಬಲಿಸೋದಾಗಿ ಹೇಳಿದ್ದಾರೆ. ಹಾಗಾಗಿ ನಾನೇ ಕಣಕ್ಕೆ ಇಳಿತೀನಿ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇನ್ನು ಜೆಡಿಎಸ್ನ ಕೋರ್ ಕಮಿಟಿ ಮೀಟಿಂಗ್ ಇದೆ. ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಮಹತ್ವದ ಸಭೆ. ಹಾಸನ, ಮಂಡ್ಯ, ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇದೆ. ಮೈತ್ರಿ ಪಡೆಯಲ್ಲಿ ಈ 3 ಕ್ಷೇತ್ರಗಳು ಜೆಡಿಎಸ್ನ ಪಾಲಾಗಿದ್ದು, ಆ 3 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಅಂತಿಮಗೊಳಿಸೋದಕ್ಕಾಗಿ ಈ ಸಭೆಯಲ್ಲಿ ಚರ್ಚೆ. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ, ಕೋಲಾರಕ್ಕೆ ಮಲ್ಲೇಶ್ ಬಾಬು, ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ. ಈ ಕುರಿತು ವಿಸ್ತೃತವಾದಂತಹ ಚರ್ಚೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ನಡೆಯುತ್ತೆ. ಸಭೆ ಬಳಿಕ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹುಶಃ ಇವತ್ತೇ ಎಲ್ಲವೂ ಘೋಷಣೆಯಾಗುವಂತಹ ನಿರೀಕ್ಷೆಗಳು ಇದೆ. ಹಾಸನ, ಮಂಡ್ಯ ಮತ್ತು ಕೋಲಾರ ಈ 3 ಕೂಡ ಜೆಡಿಎಸ್ ಪಾಲಾಗಿದೆ. ಹಾಗಾಗಿ ಈ 3 ಕ್ಷೇತ್ರಗಳಿಗೂ ಅಭ್ಯರ್ಥಿಯ ಘೋಷಣೆ ಏನಿದೆ ಅದು ಇವತ್ತೇ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆಯಿಂದಲೂ ಬಹಳಷ್ಟು ಸಭೆಗಳು ನಡೀತಾ ಇದೆ ಕುಮಾರಸ್ವಾಮಿ ಅವರ ಜೆಪಿ ನಗರ ನಿವಾಸದಲ್ಲಿ. ಮಂಡ್ಯದಿಂದ ಬಹಳ ಪ್ರಮುಖವಾಗಿ ಯಾರು ಕಣಕ್ಕಿಳಿತಾರೆ ಅಂತ ಒಂದಷ್ಟು ಗೊಂದಲಗಳಿತ್ತು. ಆದ್ರೆ ಈಗಿನ ಮಾಹಿತಿ ಪ್ರಕಾರ ಆ ಗೊಂದಲಗಳು ಬಗೆಹರಿದಂತೆ ಕಾಣಿಸ್ತಾ ಇದೆ. ಇವತ್ತು ಕೋರ್ ಕಮಿಟಿ ಸಭೆ ಇದೆ, ಜೆಡಿಎಸ್ ಕೋರ್ ಕಮಿಟಿ ಸಭೆ. ಅದು ಕೂಡ ಜೆಪಿ ನಗರದ ಕುಮಾರಸ್ವಾಮಿ ಅವರ ಮನೆಯಲ್ಲೇ ನಡೆಯುತ್ತೆ ಕೋರ್ ಕಮಿಟಿ ಸಭೆ. ಸಭೆಯ ನಂತರ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡ್ಯ ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರ. ಮಂಡ್ಯದ ಜೊತೆಗೆ ಜೆಡಿಎಸ್ ಪಾಲಾಗಿರುವಂತಹ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋದ್ರ ಬಗ್ಗೆ ಬರೀ ಮಾತುಗಳು ಕೇಳಿ ಬರ್ತಾ ಇತ್ತು. ಅಧಿಕೃತ ಘೋಷಣೆ ಯಾವಾಗ ಅನ್ನುವಂತಹ ಕುತೂಹಲ ಇದೆ. ಹಾಗಿದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಫಿಕ್ಸ್, ಉಳಿದೆರಡು ಕ್ಷೇತ್ರಗಳಿಗೂ ಈಗ ಕೇಳಿದಂತಹ ಅಭ್ಯರ್ಥಿಗಳೇ ಫಿಕ್ಸ್ ಆಗ್ತಾರಾ? ಇವತ್ತದೆಲ್ಲವೂ ಕೂಡ ಘೋಷಣೆಯಾಗುತ್ತಾ? ಏನಾಗ್ತಾ ಇದೆ ಜೆಡಿಎಸ್ ಪಾಳ್ಯದಲ್ಲಿ? ಪ್ರತಿಮಾ, ಜೆಡಿಎಸ್ ಪಾಲಿಗೆ ಈಗ ಮೈತ್ರಿಯಲ್ಲಿ ಬಂದಿರುವಂತದ್ದು 3 ಸ್ಥಾನಗಳು: ಮಂಡ್ಯ, ಹಾಸನ ಮತ್ತು ಕೋಲಾರ. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಸಾಕಷ್ಟು ಸಭೆಗಳು, ಸರಣಿ ಸಭೆಗಳು ಆಯಿತು. ಚನ್ನಪಟ್ಟಣದಿಂದ ಕಾರ್ಯಕರ್ತರು ಬಂದಿದ್ರು, ಮಂಡ್ಯ ಭಾಗದಿಂದ ಕೂಡ ಒಂದಷ್ಟು ಜನ ಮುಖಂಡರು ಬಂದಿದ್ರು, ಅವರನ್ನ ಭೇಟಿ ಮಾಡ್ಕೊಂಡು ಹೋದ್ರು. ಅಂತಿಮವಾಗಿ ಈಗ ಅಧಿಕೃತ ಘೋಷಣೆ ಒಂದು ಆಗ್ಬೇಕಾಗಿದೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿಯುವಂತದ್ದು ಬಹುತೇಕ ಖಚಿತ ಆಗಿದೆ. ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತೆ ಕೋಲಾರ ಭಾಗದಿಂದ ಮಲ್ಲೇಶ್ ಬಾಬು ಹೆಸರುಗಳು ಬಹುತೇಕ ಪಕ್ಕಾ ಆಗಿದೆ. ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಆ ಘೋಷಣೆಗೂ ಮುಂಚೆ ಇದೀಗ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಚುನಾವಣಾ ಕಾರ್ಯತಂತ್ರಗಳು ಮತ್ತು ಅಭ್ಯರ್ಥಿಗಳ ಹೆಸರನ್ನ ಅಧಿಕೃತವಾಗಿ ಪ್ರಕಟ ಮಾಡುವ ಬಗ್ಗೆ ಚರ್ಚೆ ಆಗುತ್ತೆ. ಇದಾದ ಬಳಿಕ ಸಂಜೆ ಕೂಡ ಮತ್ತೊಂದು ಸಭೆ ಇದೆ. ಅಂದ್ರೆ ಕೋಲಾರ ಭಾಗದ ಮುಖಂಡರನ್ನ ಕರೆಸಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು, ಆಮೇಲೆ ಚುನಾವಣೆಯಲ್ಲಿ
ಅಭ್ಯರ್ಥಿಯನ್ನ ಗೆಲ್ಲಿಸುವ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಆದ್ರೆ ಅಂತಿಮವಾಗಿ ಅಧಿಕೃತ ಪ್ರಕಟಣೆ ಒಂದು ಇನ್ನೂ ಪೆಂಡಿಂಗ್ ಇದೆ. ಜೆಡಿಎಸ್ ಪಾಲಿಗೆ ಬಂದಿರುವಂತಹ 3 ಕ್ಷೇತ್ರಗಳಿಗೆ ಯಾರೆಲ್ಲ ಅಭ್ಯರ್ಥಿ ಆಗ್ಬೇಕು, ಪ್ರಮುಖವಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಇಳಿಬೇಕಾ ಬೇಡವಾ ಅನ್ನುವಂತ ಚರ್ಚೆ ಕೂಡ ನಡೀತು. ನಿನ್ನೆ ಚನ್ನಪಟ್ಟಣ ಭಾಗದ ಕಾರ್ಯಕರ್ತರು ಬಂದು ನಾವು ಕುಮಾರಸ್ವಾಮಿ ಅವರನ್ನ ಬಿಟ್ಕೊಡಲ್ಲ, ಯಾಕೆ ಅಂತಂದ್ರೆ ಅವರು ನಮ್ಮ ಶಾಸಕರಾಗಿದ್ದಾರೆ, ಮಂಡ್ಯಗೆ ಬೇರೆ ಅಭ್ಯರ್ಥಿಯನ್ನ ಹಾಕಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಎಲ್ಲರ ಮನವೊಲಿಸಿದ್ದಾರೆ. ಇದೀಗ ಅನಿವಾರ್ಯತೆ ಏನಿದೆ ಮಂಡ್ಯದಿಂದ ಸ್ಪರ್ಧೆ ಮಾಡುವುದರ ಬಗ್ಗೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತುಗಳು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇತ್ತು. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಪಕ್ಕಾ ಆಗಿದೆ. ಇವತ್ತಿನ ಈ ಒಂದು ಕೋರ್ ಕಮಿಟಿ ಸಭೆಯ ಬಳಿಕ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಬಹುತೇಕ ಇದೆ. ಸಂಜೆಯ ಹೊತ್ತಿಗೆ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಪ್ರತಿಮಾ, ಓಕೆ, ಈಗ ಏನು ಗೊಂದಲ ಇತ್ತು, HDK ಅವರು ಮಂಡ್ಯದಿಂದ ಕಣಕ್ಕಿಳಬೇಕು ಅಂತ ಅಂದಾಗ ಸಾಕಷ್ಟು ಗೊಂದಲಗಳಿತ್ತು. ಈಗ ರಾಮನಗರ ಆಗಲಿ ಅಥವಾ ಚನ್ನಪಟ್ಟಣದ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಆ ಎಲ್ಲ ಗೊಂದಲ ಬಗೆಹರಿದಿದೆ, ಆ ಎಲ್ಲ ವಿರೋಧ ಕೂಡ ಈಗ ಶಮನ ಆಗಿದೆ. ಶ್ವೇತಾ, ಇಲ್ಲಿ ವಿರೋಧ ಅಂತ ಅನ್ನೋದಕ್ಕಿಂತಲೂ ಚನ್ನಪಟ್ಟಣದಲ್ಲೇ ಇರ್ಲಿ ಅವರು ಶಾಸಕರಾಗಿ, ರಾಷ್ಟ್ರ ರಾಜಕಾರಣಕ್ಕೆ ಬೇಡ, ನಮ್ಮ ಶಾಸಕರು ಅಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ನಮ್ಗೆ ಅಭಿಮಾನ ಇದೆ, ನಾವೇ ಉಳಿಸ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಇದು ಒಂದ್ ರೀತಿ ಅತಿರೇಕಕ್ಕೆ ಹೋಗಿದ್ದು ನಿನ್ನೆ ನಾವು ಗಮನಿಸಿದೀವಿ. ಒಬ್ಬ ಕಾರ್ಯಕರ್ತನಂತೂ ನಾನು ರಕ್ತ ಬೇಕಾದ್ರೂ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಕೈ ಕುಯ್ದುಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದ ಕುಮಾರಸ್ವಾಮಿ ಅವರ ಮನೆಯ ಮುಂದೆ. ಅಂದ್ರೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರಾಗೇ ಇರ್ಲಿ, ಮಂಡ್ಯಕ್ಕೆ ಬೇಕಾದ್ರೆ ನಿಖಿಲ್ ಅವರನ್ನು ನಿಲ್ಲಿಸ್ಲಿ ಅಂತ ಕುಮಾರಸ್ವಾಮಿ ಅವರು ಒಂದಷ್ಟು ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಮಂಡ್ಯವನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ ಅನಿವಾರ್ಯವಾಗಿ. ಬಿಜೆಪಿ ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಡಬೇಕು, ನಾನ್ ನಿಮ್ ಜೊತೆಲೆ ಇರ್ತೀನಿ ಅನ್ನುವಂತ ರೀತಿಯಲ್ಲಿ ಹೇಳಿ ಎಲ್ಲರ ಮನವೊಲಿಸಿದ್ದಾರೆ. ಅಧಿಕೃತ ಘೋಷಣೆ ಇದೀಗ ಬಾಕಿ ಇದೆ. ಇವತ್ತು ಬಹುತೇಕ ಅಧಿಕೃತವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸುಮಲತಾ ಅವರು ಕೂಡ ನಾನು ಕಣದಲ್ಲಿ ನಿಂತರೆ ಬೆಂಬಲ ಕೊಡೋದಾಗಿ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಆ ಮೂಲಕ ಇದ್ದ ಗೊಂದಲಗಳೆಲ್ಲವೂ ಬಗೆಹರಿದು HDK ಈಗ ಮಂಡ್ಯದಿಂದ ಕಣಕ್ಕಿಳೋದು ಫಿಕ್ಸ್ ಅಂತ ಅನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.